ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ವಂಶವಾಹಿನಿಯಿಂದ 4 ತಿಂಗಳ ಸರಣಿ ತಾಳಮದ್ದಳೆಗೆ ಚಾಲನೆ. ಯಕ್ಷಕಲೆ ಬೆಳವಣಿಗೆಯಲ್ಲಿ ಹೊಸ ಪ್ರಸಂಗ ರಚನೆಯ ಕುರಿತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಚ್ ಮೋಹನ್, ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ, BK ಲಕ್ಷ್ಮೀನಾರಾಯಣ ಕೌಲ್ಕೈ ಶ್ಲಾಘನೆ. ಮಾತೃಶ್ರೀ ಪದ್ಮಾವತಮ್ಮ ಅವರಿಂದ ದೀಪ ಬೆಳಗಿ ಉದ್ಘಾಟನೆ. ವಿಜಯ ಸರಣಿ ತಾಳಮದ್ದಳೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಪೌರಾಣಿಕ ಕಥೆಗಳನ್ನು ಆಧರಿಸಿಯೇ ಹೊಸ ಪ್ರಸಂಗಗಳ ರಚನೆ ಮತ್ತು ಅದರ ಪ್ರಯೋಗ ನಿರಂತರ ನಡೆಯುತ್ತಿರುವುದು ಯಕ್ಷಗಾನ ಕಲೆಯ ಬೆಳವಣಿಗೆಗೆ ಉತ್ತಮವಾದದ್ದು ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಚ್ ಮೋಹನ್ ಅವರು ಹೇಳಿದರು. ಇಲ್ಲಿನ ನೃತ್ಯಭಾಸ್ಕರ ಸಭಾಂಗಣದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರು ವಿಜಯ ಶೀರ್ಷಿಕೆ ಅಡಿಯಲ್ಲಿ ಏರ್ಪಡಿಸಿದ್ದ 4 ತಿಂಗಳ ಸರಣಿ ತಾಳಮದ್ದಳೆಗಾಗಿ ಪ್ರಸಂಗಕರ್ತ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿರುವ ದ್ರೋಣ ವಿಜಯ ನೂತನ ಪ್ರಸಂಗ ಪ್ರತಿ ಬಿಡುಗಡೆಗೊಳಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಈ ಪ್ರಯತ್ನದಲ್ಲಿ ಈಗಾಗಲೇ ಹಲವು ಪ್ರಸಂಗಗಳು ನಮ್ಮ ಮುಂದೆ ಪ್ರದರ್ಶನಗೊಂಡಿದೆ ಮತ್ತು ಹೆಚ್ಚು ಸತ್ವಯುತವಾಗಿ ರಚನೆಗೊಂಡಿದೆ. ಇನ್ನಷ್ಟು ಪ್ರಸಂಗಗಳು ಬರಲಿ ಎಂದು ಅವರು ಆಶಿಸಿದರು. ಇದಕ್ಕೂ ಮುನ್ನ ಮಾತೃಶ್ರೀ ಪದ್ಮಾವತಮ್ಮ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ, BK ಲಕ್ಷ್ಮೀನಾರಾಯಣ ಕೌಲ್ಕೈ ಮತ್ತಿತರರು ಮಾತನಾಡಿದರು. ನಂತರ ದ್ರೋಣ ವಿಜಯ ತಾಳಮದ್ದಳೆ ನಡೆಯಿತು. ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ, ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆಯವರ ಸುಸ್ಟ್ಯಾವ ಹಾಡಿಗೆ ಶರತ್ ಜಾನ್ಕೈ ಮದ್ದಲೆ, ನಾಗಭೂಷಣ್ ಕೇಳಸರ ಚೆಂಡೆ ಸಾಥ್ ನೀಡಿದರು. ಅರ್ಥಧಾರಿಗಳಾಗಿ ಅರುಣ್ ಬೆಂಕ್ಟವಳ್ಳಿ, ರವಿಶಂಕರ್ ಭಟ್, ಅಶೋಕ್ ಕುಮಾರ್ ಹೆಗಡೆ, ರಮೇಶ್ ಹೆಗಡೆ ಇದ್ದರು. ವಿಜಯ ಎಂಬ ಹೊಸ ಪ್ರಸಂಗವನ್ನು ರಮೇಶ್ ಹೆಗಡೆ ಗುಂಡುಮನೆಯವರು ರಚಿಸಿದ್ದಾರೆ. ಕಳೆದ ವರ್ಷವೂ ಹಲವು ಪ್ರಸಂಗಗಳನ್ನು ಅವರು ರಚನೆ ಮಾಡಿ ತಾಳಮದ್ದಳೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ಇದು ಒಂದು ಹೊಸ ಪ್ರಸಂಗ ಹೇಗಿದೆ ಅಂತ ಇವತ್ತು ನೋಡೋಣ. ಜೊತೆಗೆ ಎಲ್ಲ ಪೌರಾಣಿಕ ಹಿನ್ನೆಲೆ ಇಟ್ಕೊಂಡು ತುಂಬ ಒಳ್ಳೆಯ ಪ್ರಸಂಗ ರಚನೆ ಮಾಡುವ ಚಾಕಚಕ್ಯತೆ ಮತ್ತು ಅವರಿಗೆ ಆ ತಾಕತ್ತಿದೆ. ಅದನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ ಅನ್ಕೋತೀನಿ. ಅದನ್ನು ನಾವು ಈ ದಿವಸ ಕೇಳಿ ನೋಡಿ ಆನಂದಿಸೋಣ ಅಂತ ಹೇಳ್ತಾ, ಬಾಲ್ಯದಲ್ಲಿ ನಾನು 5 ವರ್ಷ 6 ವರ್ಷ ಬೇಕಾದ್ರೆ ನಮ್ಮ ತಂದೆಯವರು ತಾಳಮದ್ದಳೆ ಕಾರ್ಯಕ್ರಮ ಕಾರ್ಗಡಿಯಲ್ಲಿ ಮಾಡ್ತಿದ್ರು ಅಂತ ನಮ್ಮ ತಾಯಿಯೇ ಕೇಳಿದಂತು. ಅದೇನೋ ಒಂದು ಕಾರಣದಿಂದಾಗಿ ಮನಸ್ಸಿಂದ ಅದನ್ನು ಬಿಟ್ಟುಬಿಟ್ರು ಅಂತ. ಆದರೆ ಇವತ್ತು ನಾನು ಹೊಸದಾಗಿ ಆಸಕ್ತಿ ಬೆಳೆಸ್ಕೊಂಡು ಇಲ್ಲಿ ಬಂದಿದ್ದೇನೆ. ಮುಖ್ಯವಾಗಿ ಇವರು ಗುಂಡುಮನೆ ಕುಟುಂಬದವರು ಎಷ್ಟೋ ವರ್ಷಗಳಿಂದ ಕಲಾ ಪೋಷಣೆಯಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಯಕ್ಷಗಾನ ಮತ್ತು ತಾಳಮದ್ದಳೆಯಲ್ಲಿ. ಅದಕ್ಕೆ ಶುಭ ಹಾರೈಸ್ತೇನೆ. ಹೀಗೆ ಮುಂದುವರ್ಕೊಂಡು ಹೋಗಿ ಅಂತ ನಾನು ನಮಸ್ಕಾರ. ಬಹುದಿನಗಳ ಆಸೆ ಇತ್ತು. ಇವರು ಯಾವಾಗಲೂ ಕೂಡ ಯಾವುದೇ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ನಾನು ಬೇರೆ ಯಕ್ಷಗಾನವನ್ನು ನೋಡಿದ್ದೇನೆ. ತಾಳಮದ್ದಳೆ ನನಗೆ ಇವತ್ತಿನ ಮೊದಲನೆಯ ಪ್ರಸಂಗ ಇದು. ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದಿನ ಕಾರ್ಯಕ್ರಮಗಳು ನಡೀಲಿ. ಕಲಾವಿದರಿಗೂ ಹಾಗೂ ಇಲ್ಲಿ ಏನು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಶುಭ ಹಾರೈಕೆ. ಯಕ್ಷಗಾನ ಪ್ರಸಂಗವನ್ನು ಮಾಡಿ ಅಂದರೆ ಕೂತ್ಕೊಂಡು ಎಲ್ಲ ಹೇಳೋದು ಇದು. ಹಾಗಾಗಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡಿ ಅಂತ ನನ್ನ ಒಂದು ಶುಭ ಹಾರೈಕೆ.
ಮಾತಿನಾದರೆ ಕೆಟ್ಟ ಹೆಸರದು ಕೆಟ್ಟ ಹೆಸರದು ಇತ್ತೆ ಹಿಟ್ಟನು ಬಲ್ಲಿರೆ ಇತ್ತೆ ಹಿಟ್ಟನು ಬಲ್ಲಿರೆ ಇತ್ತೆ ಹಿಟ್ಟನು ಬಲ್ಲಿರೆ ಇಲ್ಲದ ಬಳಿ ಕರೆವ ಆಕಳು ಒಳ್ಳೆಯ ಬರುಹಾನು ನೀಡ ಬಲ್ಲಿರವ ನೀವು ಪತಿಯ ಕಲ್ಲು ಹೃದಯ ವಿಧೇಯಕ್ಕೆ ಕರೆವ ಆಕಳು ಒಳ್ಳೆ ಎಂದರು ಹಾಲ ನೀಡನು ಒಳ್ಳೆ 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 ಎಂಬರು ಹಾಲ ನೀಡಲು ಎಲ್ಲ ನಮ್ಮಲ್ಲಿ ಕರೆವ ಆಕಳು ನೀವು ಪತಿಯೇ ಬಲ್ಲಿರಲ್ಲವ ನೀವು ಪತಿಯೇ ಕಲ್ಲು ಹೃದಯ ಇದೇತಕ್ಕೆ ಕಲ್ಲು ಹೃದಯ ಇದೇತಕ್ಕೆ ಬಲ್ಲಿರಲ್ಲವ ನೀವು ಪತಿಗೆ ಕಲ್ಲು ಹೃದಯ ವಿಧೇಯಕ್ಕೆ ಕಲ್ಲು ಹೃದಯ ವಿಧೇಯಕ್ಕೆ